ಹಾಸನಾಂಬ ದೇವಾಲಯದ ಜಾತ್ರಾ ಮಹೋತ್ಸವದ ಅಂತಿಮ ದಿನದಲ್ಲಿ ನಾವಿದ್ದೇವೆ. ಇವತ್ತು ಸಂಜೆ 7 ಗಂಟೆಯಿಂದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ದೇವಾಲಯದಲ್ಲಿ ಪೂಜಾ ವಿಧಾನಗಳು ಪ್ರಾರಂಭ ಆಗುತ್ತೆ. ಶಾಸ್ತ್ರೋಕ್ತವಾಗಿ ಇವತ್ತು 7 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೂಡ ಪೂಜಾ ವಿಧಾನಗಳು ನಡೆಯುತ್ತೆ. ಇಲ್ಲಿನ ಮುಖ್ಯ ಅರ್ಚಕರಾಗಿರ್ತಕ್ಕಂಥ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಯಾವೆಲ್ಲ ವಿಧಾನಗಳ ಮೂಲಕವಾಗಿ ಪೂಜೆಯನ್ನು ಮಾಡ್ತಾರೆ ಎಂಬಂಥ ವಿಚಾರಗಳನ್ನು ಅವ್ರ ಬಳಿ ಕೇಳಿ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್, ಇವತ್ತು 7 ಗಂಟೆಯಿಂದ ದರ್ಶನ ಇರೋದಿಲ್ಲ, ಪೂಜಾ ಪುನಸ್ಕಾರಗಳು ಶುರುವಾಗುತ್ತೆ ಅಂತ ಯಾವ ರೀತಿಯಾಗಿ ಪೂಜಾ ಪುನಸ್ಕಾರಗಳಿರುತ್ತೆ ಸರ್? ಜಿಲ್ಲಾಡಳಿತಕ್ಕೆ ಸಂಜೆ 5 ಗಂಟೆಗೆ ಬಿಟ್ಕೊಡ್ಬೇಕು ಅಂತ ಹೇಳಿದ್ದೀವಿ. 5 ಗಂಟೆಗೆ ಅವ್ರು ಬಿಟ್ಕೊಡ್ತು ಅಂತ ಹೇಳಿದ್ರೆ ನಾವು 6 ಗಂಟೆ ಹೊತ್ತಿಗೆ ಒಳಗಡೆಗೆ ಹೋಗ್ಬೋದು. ಅಲ್ಲಿ ಶುದ್ಧಿ ಎಲ್ಲ ಮಾಡ್ಕೊಂಡು 6 ಗಂಟೆಗೆ ಹೋದರೆ ನಾವು 12 ಗಂಟೆಗೆ ಬಿಟ್ಕೊಡೋಕ್ಕೆ ಸಾಧ್ಯ ಇದೆ. ಆದರೆ ಜಿಲ್ಲಾಡಳಿತದ ಕೈಚೇರಿ ಕೂತ್ಕೊಂಡಿರುವಾಗ ನಾವೇನು ಮಾಡೋಕ್ಕಾಗ್ತಾಯಿಲ್ಲ. ಅವರಿಗೆ ಮಾಧ್ಯಮದವ್ರು ಹೇಳಿ, ದಯವಿಟ್ಟು ಅರ್ಚಕರನ್ನ ಹೇಳೋದಕ್ಕೆ ಕೇಳಿ, ನಿಮಗೂ ಒಳ್ಳೇದಾಗಲಿ ಅಂತ ಹೇಳಿ. ಯಾವ ರೀತಿಯ ಪೂಜೆ ಪುನಸ್ಕಾರ ಶುರು ಮಾಡ್ತೀರಿ? ಯಾವ ರೀತಿ ಪೂಜೆಗಳು ನಡೆಯುತ್ತೆ ಸರ್? ಅದು ಸಾಂಪ್ರದಾಯಿಕ ರೀತಿಯಲ್ಲಿ ನಮ್ಮ ಪುರಾತನ ಕಾಲದಲ್ಲಿ ಏನು ಬಂದಿದೆ ಅದರಂತೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದು ಯಾವುದು ಏನು ಎತ್ತ ಅಂತ ಹೇಳೋಕ್ಕೆ ಅದೆಲ್ಲ ಹೇಳಕ್ಕೆ ಬರೋಲ್ಲ. ಬೇರೆ ದೇವರುಗಳ ಪೂಜೆ ಇದ್ದಾಗಲ್ಲ. ಇದು ಅತ್ಯಂತ ಶ್ರೇಷ್ಠವಾದದ್ದು, ತುಂಬ ಮಡಿನಲ್ಲಿ ಬರ್ತಕ್ಕಂಥದ್ದು. ನಾವು ಪೂರ್ತಿ ಒದ್ದೆ ಮಡಿಯಲ್ಲಿ ಇರ್ತೀವಿ. ಇಲ್ಲಿ ಕಾರ್ಯಕಲಾಪಗಳ ಬೇರೆ ಇರುತ್ತೆ, ಅದನ್ನೆಲ್ಲ ನಾವು ಹೇಳಬಾರ್ದು. ಇದನ್ನು ಹೊರಗಡೆ ಎಲ್ಲ ಬೇರೆ ವಿಷಯಗಳನ್ನೆಲ್ಲ ಹೊರಗಡೆ ಮಾತಾಡೋಕ್ಕೆ ಹೋಗಬಾರ್ದು. ಆದರೆ ನಾವು ರಾತ್ರಿ ಎಲ್ಲ ಪೂಜೆ ಎಲ್ಲ ಆಗುತ್ತೆ. ಮತ್ತು ರಾತ್ರಿ 12 ಗಂಟೆ ಹೊತ್ತಿಗೆ ಇವಾಗ ಬಹುಶಃ 6 ಗಂಟೆ ಬಿಟ್ಕೊಟ್ರೆ 12 ಗಂಟೆ, 7 ಗಂಟೆ ಬಿಟ್ಕೊಟ್ರೆ 1 ಗಂಟೆ, 8 ಗಂಟೆ ಬಿಟ್ಕೊಟ್ರೆ 2 ಗಂಟೆ, ಈ ಥರ ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ನಮಗೊಂದು 6 ಗಂಟೆಗಳ ಸಮಯ ಬೇಕು. ಆಯಿತು ಅಂತ ಹೇಳಿದ್ರೆ ರಾತ್ರಿ ಬಿಟ್ಕೊಡ್ತೀವಿ. ಮತ್ತು ಬೆಳಗ್ಗೆ 6 ಗಂಟೆಗೆ ಮತ್ತೆ ಇದು ಮಾಡಿದ್ರೆ ಅಲ್ಲಿಗೆ ಈ ವರ್ಷದ ಎಲ್ಲ ಇದು ಸಂಪನ್ನವಾಗುತ್ತೆ. ಆಮೇಲೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ದರ್ಶನ ಇರೋದಿಲ್ಲ. ಇನ್ನು ದೇವಾಲಯದ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಮಾರುತಿ ಅವರಿದ್ದಾನೆ. ಇವತ್ತು ಯಾವ ರೀತಿಯ ಪೂಜಾ ಕೈಂಕರ್ಯದ ಜೊತೆಗೆ ದರ್ಶನಕ್ಕೆ ಅವಕಾಶ ಎಲ್ಲಿವರೆಗೂ ಇರುತ್ತೆ, ದರ್ಶನಕ್ಕೆ ಬರುವಂಥ ಸಾರ್ವಜನಿಕ ಭಕ್ತರಿಗೆ ಯಾವ ರೀತಿಯ ಮಾಹಿತಿಯನ್ನು ಅವರು ರವಾನೆ ಮಾಡ್ತಾರೆ ಎಂಬುದನ್ನು ಅವ್ರ ಬಳಿ ಕೇಳೋಣ. ಸರ್ ಹೇಳಿ ಸರ್, ಇವತ್ತು ದರ್ಶನಕ್ಕೆ ಅವಕಾಶ ಎಷ್ಟು ಗಂಟೆವರೆಗೂ ಇರುತ್ತೆ? ಬರುವಂಥ ಸಾರ್ವಜನಿಕ ಭಕ್ತರಿಗೆ ಯಾವೆಲ್ಲ ಸೂಚನೆಗಳನ್ನು ಕೊಡಲಿಕ್ಕೆ ನೀವು ಇಷ್ಟಪಡ್ತೀರಾ? ಈ ದಿನ ಹಾಸನಾಂಬ ಜಾತ್ರಾ ಮಹೋತ್ಸವದ ದರ್ಶನಕ್ಕೆ ಕೊನೆಯ ದಿನ. ಇವತ್ತು ಸಂಜೆ 5 ಗಂಟೆಯವರೆಗೆ ದೇವಿಯ ದರ್ಶನಕ್ಕೆ ಅವಕಾಶ ಇದೆ. 5 ಗಂಟೆಗೆ ದೇವಿಯ ಎಂಟ್ರೆನ್ಸ್ ಬಾಗಿಲನ್ನು ಹಾಕಲಾಗುತ್ತೆ. ಉಳಿದ ಭಕ್ತರಿಗೆ ಬ್ಯಾರಿಕೇಡ್ ಒಳಗಿರೋರಿಗೆ 7 ಗಂಟೆವರೆಗೆ ಅವಕಾಶವನ್ನು ನೀಡ್ತೀವಿ. ಈಗಾಗಲೇ ಗುರುಗಳು ತಿಳಿಸಿದಾಗೆ ಅವರಿಗೆ ಹೆಚ್ಚಿನ ಅವಕಾಶವನ್ನು ನೀಡಬೇಕಿತ್ತು, ಆದರೆ ಹೆಚ್ಚಿನ ಅವಕಾಶವನ್ನು ನೀಡಲಿಕ್ಕಾಗಿಲ್ಲ. ಕೊಟ್ಟಂಥ ಸೀಮಿತ ಸಮಯದಲ್ಲೇ ಉತ್ತಮವಾಗಿ ಎಲ್ಲ ಶಾಸ್ತ್ರೋಕ್ತವಾಗಿ ಪೂಜಾ ಕೈಂಕರ್ಯಗಳನ್ನ ನಡೆಸಿದಂಥ ಗುರುಗಳಿಗೆ ಧನ್ಯವಾದವನ್ನು ಹೇಳ್ತಾ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ. ಈ ಬಾರಿ ಅತಿ ಹೆಚ್ಚು ಜನ ಬಂದು ದರ್ಶನ ಮಾಡಿದ್ದಾರೆ. ಆದಾಯದಲ್ಲೂ ಕೂಡ ದ್ವಿಗುಣ ಅಂದರೆ ದುಪ್ಪಟ್ಟಾಗಿರ್ತಕ್ಕಂಥ ಆದಾಯ ಇದೆ. ಇಲ್ಲಿವರೆಗೂ ಎಷ್ಟು ಜನ ದರ್ಶನ ಮಾಡಿದ್ದಾರೆ ಸರ್? ಎಷ್ಟು ಆದಾಯನ ಈವರೆಗೂ ಹೊಂದಿದೆ ಸರ್ ದೇವಾಲಯ? ಇಲ್ಲಿವರೆಗೆ 24 ಲಕ್ಷ ಜನ ಭೇಟಿಯನ್ನು ನೀಡಿದ್ದಾರೆ. 21 ಕೋಟಿ ಆದಾಯ ದೇವಾಲಯಕ್ಕೆ ಸಂದಾಯ ಆಗಿದೆ. ಯಾವಾಗ ಹುಂಡಿ ಹಣ ಯಾವಾಗ ಎಣಿಕೆ ಆಗುತ್ತೆ ಸರ್? ಹುಂಡಿಯನ್ನು ನಾಡಿದ್ದು ಅಂದರೆ ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡಲಾಗುತ್ತೆ. ನಂತರ ಫೈನಲ್ ಅಮೌಂಟ್ ತಿಳಿಸಲಾಗುತ್ತೆ. ಬೆಳಗ್ಗೆ 12 ಗಂಟೆಯಿಂದ 6 ಗಂಟೆವರೆಗೂ ದರ್ಶನ ಇರುತ್ತಾ ಇರಲ್ವಾ ಸರ್? ಇಲ್ಲ, ನಾಳೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ದರ್ಶನ ಇರೋದಿಲ್ಲ. ಇದು ದೇವಾಲಯದ ಆಡಳಿತಾಧಿಕಾರಿಯ ಮಾತು ಮತ್ತು ದೇವಾಲಯದ ಪ್ರಧಾನ ಅರ್ಚಕ ನಾಗರಾಜ್ ಅವರ ಮಾತು. ಇವತ್ತು ಸಂಜೆ 7 ಗಂಟೆಗೆ ಪೂಜಾ ಪುನಸ್ಕಾರಗಳು ಶುರುವಾಗುತ್ತೆ. ರಾತ್ರಿ 12 ಗಂಟೆವರೆಗೂ ಕೂಡ ಪೂಜೆ ನಡೆಯುತ್ತೆ. ಆದರೆ 12 ಗಂಟೆಯಿಂದ 6 ಗಂಟೆವರೆಗೂ ಕೂಡ ದರ್ಶನಕ್ಕೆ ಅವಕಾಶವನ್ನು ನಾವು ಕಲ್ಪಿಸಿಲ್ಲ. ನಾಳೆ ಬೆಳಗ್ಗೆ ಅಂದರೆ 12 ಗಂಟೆ ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹಾಸನಾಂಬ ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಮುಚ್ಚಲಾಗುತ್ತೆ. ಇಲ್ಲಿಂದ 1 ವರ್ಷಗಳ ಕಾಲ ಹಾಸನಾಂಬ ಗರ್ಭಗುಡಿ ಬಾಗಿಲು ಬಂದಾಗಿರುತ್ತೆ. 1 ವರ್ಷ ಭಕ್ತರು ಹಾಸನಾಂಬೆಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಕಾಯಲೇಬೇಕಾಗುತ್ತೆ. ನಾಳೆ ಹಾಸನಾಂಬ ದೇವಿಯ ಅಂತಿಮ ವಿಧಾನಗಳು ಕೂಡ ಹಾಸನಾಂಬ ದೇವಾಲಯದಲ್ಲಿ ಜರುಗುತ್ತೆ. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.